ಅಂದರೆ ಅಬ್ದುಲ್ ನಜೀರ್ ಸಾಹೇಬ್ರವರ 37ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಹಿಂದೆ ನಡೆದು ಬಂದಂಥ ದಾರಿಗಳನ್ನ ಅಷ್ಟು ಅನುಭವ ನನಗಿಲ್ಲ, ಯಾಕೆಂದರೆ ಹೊಸಬರಾಗಿರಲಿಲ್ಲ. ಅದನ್ನು ನಮ್ಮ ನಾಗೇಶ್ ಹೇಳ್ತಾರೆ. ನನ್ನ ಅನಿಸಿಕೆ ಇಷ್ಟೇ, ಅವರು ಹಿಂದೆ ಬಂದಿರತಕ್ಕಂಥ ದಾರಿನ ತುಳಿದು ನಾವು ಮುಂದಿನ ಪೀಳಿಗೆಗೆ ತಿಳಿಸಿ ಉನ್ನತವಾದ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾವು ಈ ರೀತಿ ನಮ್ಮ ಜನತಾ ಪಕ್ಷವನ್ನು ಪುನಃ ಮೇಲೆತ್ತಿ ಅವರ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಈ ದಿನ ಹಮ್ಮಿಕೊಂಡಿದ್ವಿ. ನಮ್ಮ ಜನತಾ ಪಕ್ಷದ ಪರಿವಾರ ಸಮೇತವಾಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಬಂದಿದ್ದೇವೆ. ತದನಂತರ ಈ ನಮ್ಮ ಮೈಸೂರು PWD ಗೆಸ್ಟ್ ಹೌಸ್ನಲ್ಲಿ ಇವತ್ತು ಈ ಏನು ಮೀಟಿಂಗ್ ನಡೀತಿದೆ, ಜನತಾ ಪಕ್ಷದ ಹಲವು ಕಾರ್ಯಕರ್ತರಿಗೆ ಪಕ್ಷನಿಷ್ಠೆಯಿಂದ ದುಡಿತಕ್ಕಂಥ ಸದಸ್ಯರಿಗೆ ನೇಮಕಾತಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕಾರ್ಪೊರೇಷನ್, BBP, BMRD, MLA ಹಾಗೂ MP ಈ ಎಲ್ಲ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿಸಿ ಮುಂದಿನ ದಿನ ಅಂದರೆ 2028ಕ್ಕೆ ನಾವು ಒಂದು ಅರ್ಧ ಭಾಗ ಗೆದ್ದು ಜನರ ಮುಂದೆ ಬರತಕ್ಕಂಥ ಆಹ್ವಾನ ನಮಗಿದೆ. ಯಾಕೆಂದರೆ ಈ ಚಿಹ್ನೆ ಆದ ಮಹತ್ವ ಆಗಿದೆ. ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಕಾರ್ಯಕ್ರಮಗಳು, ಮುರಾರ್ಜಿ ದೇಸಾಯಿ ಅವರು ಇರ್ತಕ್ಕಂಥ ಕಾರ್ಯಕ್ರಮಗಳು, ನಜೀರ್ ಸಾಹೇಬರ ಕಾರ್ಯಕ್ರಮಗಳು ಮತ್ತು ನಮ್ಮ ಈ ಪಕ್ಷದ ಲೋಕ್ ನಾಯಕ ಜಯಪ್ರಕಾಶ್ ನಾರಾಯಣ ಅವರು ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಯವರು. ಸೊ ಅವರೆಲ್ಲ ಸೇರ್ತಕ್ಕಂಥ ಪಕ್ಷನ ನಾವೆಲ್ಲ ನಡೆಸ್ಕೊಂಡು ಮುಂದಿನ ದಿನ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಘಟನೆ ಮಾಡ್ತೀನಿ. ಇನ್ನು ಕೆಲವು ಜನಗಳನ್ನ ಸೇರಿಸಿ ರಾಜ್ಯದಲ್ಲಿ ಉನ್ನತ ಮಟ್ಟದ ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ಹೆಚ್ಚಿನ ಆಸಕ್ತಿ ಒಂದು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈಗ ಜನತಾ ಪಕ್ಷ ಅಂತಂದರೆ ಈ ರಾಜ್ಯದಲ್ಲಿ ಆಡಳಿತ ಕೊಟ್ಟಂಥ ಒಂದು ಪಕ್ಷ ಒಂದು. ಮತ್ತು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದವರು, ನಜೀರ್ ಸಾಹೇಬ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾಗಿದ್ದರು. ಇವರಿಬ್ಬರದು ದೊಡ್ಡ ಮೌಲ್ಯಾಧಾರಿತ ರಾಜಕಾರಣ ಮತ್ತು ಪ್ರಾಮಾಣಿಕತೆಗೆ ದೊಡ್ಡ ಹೆಸರು ಜನತಾ ಪಕ್ಷ ಅಂತಂದರೆ. ಎಲ್ಲೋ ಒಂದು ಕಡೆ ಜನತಾ ಪಕ್ಷ ಒಂದು ಕಡೆ ಶಕ್ತಿನ ಕುಂತ್ಕೊಳ್ತಾ ಇದೆಯಾ? ಸೊ ಶಕ್ತಿ ಕೂತು ಕಳೆದೋಗಿತ್ತು ನೋಡಿ. ನಿಮ್ಗೆ ವಿಷಯ ತಿಳಿಸ್ತೀನಿ. ನನಗೂ 50ನೇ ವರ್ಷ ಜನವರಿ ಬಂದರೆ 50 ವರ್ಷ ಕಂಟಿನ್ಯೂ ಫೈನಲ್ಲು. ಸೊ ಅದೇ ರೀತಿ ಈ ಪಕ್ಷಕ್ಕೂ ಕೂಡ 50ನೇ ವರ್ಷ ವಾತಿಗೆ ಬೀಳ್ತದೆ, 23 ತಾರೀಕು ಬೀಳ್ತದೆ. ಆ ಭಗವಂತ ಬರ್ದಿರೋದು, ಆ ಭಗವಂತ ರಾಮಕೃಷ್ಣ ಹೆಗಡೆ ರೂಪದಲ್ಲಿ ಬಂದು ನಮಗೆ ಸೇರ್ಬೇಕಂತ ಮನಸ್ಕೊಟ್ಟು ಸೇರಿದ್ದೀವಿ. 50ನೇ ವರ್ಷ ಆಯ್ತಿದ್ದಂಗೆ 2022 ಚುನಾವಣೆ ಭಾರಿ ಉನ್ನತ ಮಟ್ಟದಲ್ಲಿ ಗೆಲ್ತೀವಿ. ಸರ್ಕಾರನ ನಾವು ಕೈಗೆ ತಗೊಳ್ತೀವಿ. ಜನಸೇವೆ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಲಂಚ ಮುಕ್ತ ಸರ್ಕಾರ. ರೈತರಿಗೆ ಯಾವುದೇ ಇಲಾಖೆಯಲ್ಲಿ ಹೋದರೆ ಅಧಿಕಾರಿಗಳು ಉಸಿರು ಬಿಟ್ಟರೆ ಕೆಲಸ ಮಾಡಿ ಕಳಿಸ್ಬೇಕು. ಏನು ಅವಧಿ ಇರ್ತದೆ ಅವಧಿ ಪ್ರಕಾರ ಕೆಲಸ ಮಾಡಿ ಕಳಿಸ್ಬೇಕು. ಆ ರೀತಿ ನಮ್ಮ ಪಕ್ಷದಲ್ಲಿ ಎಲ್ಲ ಜವಾಬ್ದಾರಿನ ಕೊಟ್ಟು ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ನೀವು ಆಡಳಿತಕ್ಕೆ ಬರ್ತೀವಿ ಅಂತ ಹೇಳ್ತೀರಿ. 224 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಕ್ಕೆ ನೀವು ಕ್ಯಾಂಡಿಡೇಟ್ಗಳನ್ನ? ಸರ್, 220 ಆಗ್ತೀವಿ ನಾವು. 220 ಕ್ಷೇತ್ರಕ್ಕೂ ಕೂಡ ನಾವು ಅಭ್ಯರ್ಥಿ ಹಾಕ್ತೀವಿ. 220 ಕೂಡ ಆಗ್ತೀವಿ. ಈಗ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎದುರಿಸಬೇಕಾದ್ರೆ 50 ಕೋಟಿ 100 ಕೋಟಿ ಬೇಕು ಈ ಕಾಲದಲ್ಲಿ. ಜನತಾ ಪಕ್ಷ ಫೈನಾನ್ಷಿಯಲಿ ಯಾವ ಥರ ಇದೆ ಸರ್? ಫೈನಾನ್ಷಿಯಲಿ ಇಲ್ಲದೇ ಇದ್ದರೂ ಕೂಡ ಜನರ ಮನಸ್ಸಲ್ಲಿ ಚಿಹ್ನೆ ಇದೆ. ರಾಮಕೃಷ್ಣ ಹೆಗಡೆ ನೇತೃತ್ವದಾಗ ಲಂಚ ಮುಕ್ತ ಸರ್ಕಾರವಾಗಿತ್ತು. ಅವರು ಇದ್ದಂಥ ಕಾಲದಲ್ಲಿ ಒಂದು ಬಿಡಿಗಾಸ್ ಲಂಚ ಅಂತಿರಲಿಲ್ಲ. ಸಿದ್ದರಾಮಯ್ಯ ಇದ್ದಂಥ ಕಾಲದಲ್ಲಿ ಆ ಟೈಮಲ್ಲಿ ತಾಲೂಕು ಕಚೇರಿಗಳಿಗೆ ಹೋದರೆ ಅಧಿಕಾರಿಗಳು ಟೀ ಕುಡಿಕೆ ಎದುರ್ತಿದ್ರು. ಇವತ್ತು ಅದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲಂಚ ದರೋಡೆ ಬೇಕಾದ್ರೆ ನಡೆದಿದೆ. ಲೂಟಿಕೋರರಾಗಿದ್ದಾರೆ. 3 ಪಕ್ಷಗಳು ಕೂಡ ಒಂದೇ ನಾಣ್ಯದ 3 ಮುಖಗಳು ಈ ಪಕ್ಷಗಳು. ಆದ್ದರಿಂದ ಜನರ ಮನವೊಲಿಕೆ ಮಾಡಿ ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಈ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಇದ್ದರೆ ನಮ್ಮ ಜನತಾ ಪಕ್ಷ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ನಮ್ಮ ರಾಮಕೃಷ್ಣ ಹೆಗಡೆ ಅವರು, ಮುರಾರ್ಜಿ ದೇಸಾಯಿ ಅವರು, ನಜೀರ್ ಸಾಹೇಬರು ಮತ್ತು ನಮ್ಮ ಜಯಪ್ರಕಾಶ್ ನಾರಾಯಣ ನೇತೃತ್ವ ಏನಿದೆ ಕಾರ್ಯಕ್ರಮ, ಇವರೆಲ್ಲ ನೆನೆಸ್ಕೊಂಡು ಮನೆ ಮನೆಗೆ, ಹಳ್ಳಿಗೆ, ಪ್ರತಿ ಬೂತಲ್ಲೂ ಕೂಡ ಕಾರ್ಯಕ್ರಮ ಸೃಷ್ಟಿ ಮಾಡಿ ನಾವು ಮುಂದಿನ ದಿನ ಸರ್ಕಾರ ಅಧಿಕಾರದಲ್ಲಿ ಬಂದೇ ಬರ್ತೇವೆ, ಸರ್ಕಾರ ಹಿಡಿತೇವೆ, ಜನಕ್ಕೆ ಒಳ್ಳೆ ಸಂದೇಶ ಕೊಟ್ಟು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಹೇಳ್ತೀವಿ ಸರ್. ಅಭಿವೃದ್ಧಿ ಭಾಳ ಕುಂಠಿತವಾಗಿದೆ. ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕಿಂತ ಈ ಬಾರಿ ಅವರ ಆಳ್ವಿಕೆ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದ್ದಾರೆ. ಅಭಿವೃದ್ಧಿ ಕುಂಠಿತವಾಗಿದೆ. 5 ಭಾಗ್ಯಗಳ ಕೊಟ್ಟು
5 ಭಾಗಗಳು ಏನಿದೆ ಬರ್ತಿದೆ ಲಾಭ ಬಂದಿತ್ತು ಅಂದರೆ ಆದಾಯ ಬಸ್ ಡಿಪಾರ್ಟ್ಮೆಂಟ್, KSRTC ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕಲ್, ವಿದ್ಯುಚ್ಛಕ್ತಿ ಇವೆಲ್ಲವೂ ಕೂಡ ಸಾಲದ ಹೊರೆ ಒರೆಸ್ಕೊಂಡಂಗೆ. ಈಗ ಆಲ್ರೆಡಿ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದೀಗೆ ಆದರೆ ನಮ್ಮ ರಾಜ್ಯ ಬರ್ಬಾದ್ ಮಾಡೋದ್ರಲ್ಲಿ ಮತ್ತೊಂದು ಮಾತಿಲ್ಲ. ಆದ್ದರಿಂದ ಈ ಸರ್ಕಾರ ಈ ಕೂಡಲೇ ರಿಸೈನ್ ಮಾಡಿ ಸಾರ್ವಜನಿಕ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಹೊರಹೊಮ್ಮಬೇಕು ಅವರು. ಯಾಕೆಂದರೆ ಅದಕ್ಕೆ ಶಕ್ತಿ ಇಲ್ಲ. ಸಾಲ ಮಾಡಿ ನಾವು ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ಫ್ಯಾಮಿಲಿಯಲ್ಲಿ ಮಗ ದಾರಿ ತಪ್ಪಿದ್ರೆ ತಂದೆ ತಾಯಿ ಬುದ್ಧಿ ಹೇಳ್ತಾರೆ, ಮಗ ನೀ ದಾರಿ ತಪ್ಪಿದೆ ಕಡೋ ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದರೆ ಇಡೀ ರಾಜ್ಯದ ಮುಖ್ಯಮಂತ್ರಿ ದಾರಿ ತಪ್ಪಿದ್ದಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ದಯವಿಟ್ಟು ಸಿದ್ದರಾಮಯ್ಯನವರು ಬರೀ ಅಧಿಕಾರ ಆಸೆಗಾಗಿ ಓಡ್ತಕ್ಕಂಥದ್ದಲ್ಲ. ದಯವಿಟ್ಟು ಈ ಕೂಡಲೇ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ನೀವು ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಸಾಲದ ರಾಜ್ಯವನ್ನು ಮಾಡ್ತಿದ್ದೀರಿ, ಸಾಲದ ಹೊರೆ ಹೊರಿಸಿದ್ದೀರಿ. ನೀವೇನಾದರೂ ಈ ಕೂಡ ರಾಜೀನಾಮೆ ಕೊಟ್ಟು ಆದರೆ ನಾವೆಲ್ಲರೂ ಕೂಡ ಚುನಾವಣೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೇವೆ. 2000 ಏನಿಲ್ಲ ಕೊಟ್ಟ ತಕ್ಷಣ 2028ಕ್ಕೆ ನಾವು ಚುನಾವಣೆ ಎದುರಕ್ಕೆ ರೆಡಿ ಇದ್ದೇವೆ. ಮುಂದಿನ ದಿನ ಲಂಚ ಮುಕ್ತ ಸರ್ಕಾರ ಕೊಡಲಿಕ್ಕೆ ರೆಡಿ ಇದ್ದೇವೆ ನಾವು. ನಮ್ಮ ಅಹಿಂಸೆ, ಏಕತೆ ಏನು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ದಿಗ್ಗಜರು, ಮೌಲ್ಯಾಧಾರಿತ ರಾಜಕಾರಣಿಗಳು ಏನನ್ನ ಹಾದಿಯನ್ನು ಬಿಟ್ಟು ಹೋಗಿದ್ದಾರೆ, ಅದು ಒಂದು ರೀತಿ ಮೋಡದ ಮರೆಯಾಗಿತ್ತು ಇಷ್ಟು ದಿನ. ಸೊ ಇನ್ನು ಮುಂದೆ ಸೂರ್ಯ ಮತ್ತೆ ಉಗಮಿಸ್ತಾ ಇದ್ದಾನೆ. ಮತ್ತೆ ಪಕ್ಷವನ್ನು ನಾವು ಸಂಘಟನೆಯ ಹಾದಿಯಲ್ಲಿ ಹೊರಗಡೆ ತರೋದಕ್ಕೆ ಇದು ಒಂದು ವೇದಿಕೆ ಆಗಿದೆ. ನಿಜವಾಗ್ಲೂ ಧನ್ಯವಾದವನ್ನು ನಾನು ತಿಳಿಸಲೇಬೇಕು ಭಾಸ್ಕರ್ ಸರ್ ಅವರಿಗೆ. ನಾವು ಪ್ರತಿ ವರ್ಷ ನಜೀರ್ ಸಾಬ್ ಅವರ ಒಂದು ಸಮಾರಂಭಗಳನ್ನು ನಾವು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಬಟ್ ಇವತ್ತು ಅವರು ಇಲ್ಲ, ನಾನು ಮೈಸೂರಲ್ಲಿ ಮಾಡ್ತೀನಿ ಅಂತ ಇಷ್ಟು ಜನರನ್ನು ಸೇರಿಸಿ ಸಂಘಟನೆಯನ್ನು ಮಾಡಿ ಮುಖಂಡರನ್ನು ತಯಾರು ಮಾಡಿ ಅವರಿಗೆ ಇವತ್ತು ನಾವು ಪಕ್ಷದಲ್ಲಿ ಪೋಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದರಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ. ಯಾಕಂದರೆ ನಜೀರ್ ಸಾಬ್ ಅವರು ಕೊಟ್ಟಿರುವಂತಹ ಅವರು ಕೊಟ್ಟಿರೋದು ಹೆಣ್ಮಕ್ಳಿಗೆ ಮೊದಲನೇ ಮೀಸಲಾತಿ ಕೊಟ್ಟವರೇ ಅವರು. ಸೊ ಹಾಗಾಗಿ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮಹಿಳೆಯರು ಆಚೆ ಬರುವಂತಹ ಕೆಲಸಗಳಾಗಬೇಕು. ಏಕತೆಯಿಂದ, ಒಗ್ಗಟ್ಟಿಂದ, ಅಶಾಂತಿ ಇವಾಗ ಎಲ್ಲ ಕಡೆ ತಾಂಡವವಾಡ್ತಿದೆ. ಸೊ ಶಾಂತಿಯುತವಾದ ರಾಜಕಾರಣ ಖಂಡಿತ ಸಿದ್ಧ ಆಗುತ್ತೆ. ಯಾಕಂದರೆ ಮನಸ್ಥಿತಿ ಒಂದು ಸರಿ ಹೋಗಬೇಕು, ಪರಿಸ್ಥಿತಿ ಅವಾಗ ಸರಿ ಹೋಗುತ್ತೆ. ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಜೀರ್ ಸಾಬ್ ಅವರ 37ನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮ. ಅದು ಅವರ ಪುಣ್ಯ ಭೂಮಿಯಲ್ಲಿ, ಅವರದೇ ನೆಲೆಸಿದ್ದ ಭೂಮಿಯಲ್ಲಿ ಮಾಡಿದ್ದು ಜನತಾ ಪಕ್ಷದ ವತಿಯಿಂದ ತುಂಬ ಸಂತೋಷಕರ. ಬಟ್ ನಜೀರ್ ಸಾಬ್ ಅವರ ನಡೆದು ಬಂದ ದಾರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳು, ಕಳೆದ ಸರ್ಕಾರಗಳು, ಈಗಿನ ಸರ್ಕಾರಗಳು ಅಧಿಕಾರ ವಿಕೇಂದ್ರೀಕರಣವನ್ನು ಒಂದು ರೀತಿಯಲ್ಲಿ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಒಂದು ಆಡಳಿತ ಯಂತ್ರ, ಅದು ಸ್ಥಾಪನೆಯಾಗುವಂಥ ಮೂಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮೊಟಕುಗೊಳಿಸುವಂಥ ಕೆಲಸಗಳಾಗ್ತಾಯಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಆ ಸಮಯಕ್ಕೆ ಚುನಾವಣೆ ಮಾಡದೇ ಇರುವಂಥದ್ದು ದುರ್ದೈವ ಇದು. ನೋಡಿ, 5 ವರ್ಷ ಆಯಿತು. ಯಾವುದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತು, ಸ್ಥಳೀಯ ಮಟ್ಟದ ಚುನಾವಣೆಗಳು, ನಗರ ಪಾಲಿಕೆ ಚುನಾವಣೆಗಳು ಯಾವುದೂ ಸಹ ಇಂದಿನ ಸರ್ಕಾರ ಆಗಿರೋದು, ಇವತ್ತಿನ ಸರ್ಕಾರ ಆಗಿರೋದು ಕೇವಲ ನೆಪ ಮಾತ್ರಕ್ಕೆ ಸರ್ಕಾರಗಳು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ತಕ್ಕಂತೆ ಮತ್ತಷ್ಟು ಮಂತ್ರಿಗಳು ಹೌದು ನಾವು ಮಾಡ್ತಾ ಇದ್ದೀವಿ ಅಂತ ಎಲ್ಲೂ ಸಹ ಇಲ್ಲ. ಹಲವು ಬಾರಿ ಹೈಕೋರ್ಟ್ ಚಾಟಿ ಏಟ್ ಬೀಸ್ತಾ ಇದ್ರು. ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸದಾ ವಿಳಂಬವಾಗಿ ಮಾಡ್ತಾ ಇವೆ ಅಂತ ಹೇಳಿದ್ರೆ ಇನ್ನು ಅಧಿಕಾರ ವಿಕೇಂದ್ರೀಕರಣ ಎಲ್ಲಿ ಬರ್ತಾ ಇದೆ? ಅರೆ, ಅಬ್ದುಲ್ ನಜೀರ್ ಸಾಬ್ ಅವರು ಕೊಡ್ತಾ ಇರುವಂತಹ ಇದೇನೇ ಗೌರವ? ಅಧಿಕಾರ ವಿಕೇಂದ್ರೀಕರಣ ತಂದಂತಹ ಒಬ್ಬ ಮೂಲ ಪುರುಷ ಇವತ್ತು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರಗಳು ಅವಮಾನವೇ ಸರಿ ಅಂತ ಹೇಳ್ತಾ ಇದ್ದೀನಿ. ಕೂಡಲೇ ತಾಲೂಕು ಜಿಲ್ಲಾ ಪಂಚಾಯಿತಿಯನ್ನು ಯಾವುದೇ ರೀತಿ ನೆಪ ಒಡ್ಡಿ ಇವತ್ತು
ಪುನರ್ನಿರ್ಮಾಣ ಮಾಡುವಂಥ ಒಂದು ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದೀರಿ, ಮತ್ತು ಬೈಫರ್ಕೇಷನ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಅಲ್ಲಿ ಕೂಡ ಹೈಕೋರ್ಟ್ ಚಾಟಿ ಬೀಸ್ತಾ ನಾವು ಜನವರಿ ಫೆಬ್ರವರಿ ಅಂತ ಹೇಳ್ತೀರಿ, ಜನವರಿ ಫೆಬ್ರವರಿ ಆದಮೇಲೆ ಮಾರ್ಚ್ ಏಪ್ರಿಲ್ ಅಂತೇಳಿ ತಳ್ಳಿ ಇವತ್ತಿಗೆ 5 ವರ್ಷ ಆಗ್ತಾಯಿದೆ, 6ನೇ ವರ್ಷ ಕಾಲಿಡ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನೇ ಕೂಡಲೇ ಮಾಡಬೇಕು ಅನ್ನುವಂಥ ನಾನು ಒತ್ತಾಯ.